ಪಿಡಿಒ ಎಕ್ಸಾಮ್ ಪರೀಕ್ಷಾರ್ಥಿ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಮೇಲೆ ಸಹ FIR ಕೂಡ ದಾಖಲಾಗಿದೆ. 17ರಂದು ನಡೆದಿರ್ತಕ್ಕಂಥ PDO ಎಕ್ಸಾಮ್ನಲ್ಲಿ ಎಕ್ಸಾಮ್ ಅಲ್ಲಿ ಏನು ಕ್ವಶನ್ ಪೇಪರೇ ಬಂದಿರಲಿಲ್ಲ. ಸೊ ಕ್ವಶನ್ ಪೇಪರ್ ಬಂದಿಲ್ಲ, ಕೆಲವೊಂದು ಬ್ಲಾಕಲ್ಲಿ ಓಪನ್ ಆಗಿರೋದು ಬಂದಿತ್ತು. ಸೊ ಅದರ ವಿರುದ್ಧ ಎಲ್ಲರೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. 10:40 ಆದರೂ ಕೂಡ ಕ್ವಶನ್ ಪೇಪರ್ ಬಂದಿರಲಿಲ್ಲ. ತಾವು ಮೊನ್ನೆ ನೋಡಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿತ್ತು, ಎಷ್ಟು ಗಂಟೆಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಏನು ಅಂತೇಳಿ. ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ 840 ವಿದ್ಯಾರ್ಥಿಗಳು ಇದರಲ್ಲಿ. ಸೊ ಅದರಲ್ಲಿ 12 ವಿದ್ಯಾರ್ಥಿಗಳ ಮೇಲೆ FIR ಮಾಡಿದ್ದಾರೆ. ಸೊ FIR ಮಾಡಿ ವಾಪಸ್ ತಗೊಳ್ಳಿ ಅಂತೇಳಿ ಸಂಘಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಮನೆ ಮಾಡಿದ್ವಿ, ಎಲ್ಲ ಮಿನಿಸ್ಟ್ರಿಗೆ ಮಾಡಿದ್ವಿ. ಸೊ ಯಾರೂ ನಮ್ಗೆ ಪರಿಹಾರ ಕೊಡಲಿಲ್ಲ. ಇವಾಗ ಏನು ಮಾಡ್ತಾಯಿದ್ದಾರೆ, ಪೊಲೀಸ್ ಸ್ಟೇಷನಿಂದ ನಮಗೆ ಎನ್ಕ್ವೈರಿ ಬನ್ನಿ ಅಂತ ಹೇಳ್ತಾಯಿದ್ದಾರೆ. ಸೊ ಇದು ಏನು ಮಾಡ್ಬೇಕಂತೇಳಿ ನಮ್ಗೆ ಗೊತ್ತಾಗ್ತಾಯಿಲ್ಲ. ಭಾಳ ಭಯಭೀತರಾಗಿದ್ವಿ. ಮೊದಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಸೊ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಯಾಕಂದ್ರೆ ನಾವು 2-3 ಪೋಸ್ಟ್ ವೆರಿಫಿಕೇಷನ್ ಇದೆ ಇವಾಗ. ಸೊ ಇವ್ರು ಬೇರೆ ಕರೀತಾ ಇದ್ದಾರೆ. ಏನು ಮಾಡ್ಬೇಕಂತ ಒಂದು ತಿಳಿದಂತಾಗಿದೆ ನಮಗೆ. ಸೊ ಇದಕ್ಕೆ ನಮಗೆ ನ್ಯಾಯ ಬೇಕಾಗಿದೆ, ನ್ಯಾಯ ಕೊಡಿಸ್ಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊತೀವಿ. ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸರ್. ಸುಮಾರು ಸಲ ಸರ್ಕಾರದ CM ಕೊಟ್ಟಿದ್ದೀವಿ, ಆಮೇಲೆ ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ಕೊಟ್ಟಿದ್ದೀವಿ, ಆಮೇಲೆ ಎಲ್ಲ ಕೆಲವೊಂದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಮಾಡಿದ್ದೀವಿ ಸರ್. ಆದರೆ ನಮ್ಗೆ ಯಾವುದೇ ರೀತಿ ಇರತಕ್ಕಂಥ ಸ್ಪಂದನೆ ಬಂದಿಲ್ಲ ಸರ್. ಇವಾಗ ಸ್ಟೇಷನಿಂದ ಪೊಲೀಸ್ ನಮ್ಗೆ ಕರೀತಾ ಇದ್ದಾರೆ ಸರ್, ಎನ್ಕ್ವೈರಿ ಬನ್ನಿ ಅಂತೇಳಿ. ಸೊ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಸರ್.